ಗದಗ ಜಿಲ್ಲೆ ರೋಣ ಪಟ್ಟಣದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಮೂಲಕ ರಾಜ್ಯಪಾಲನೆ. ಹೌದು, ದಿನಾಂಕ 10-12-2024ರಂದು ಬೆಳಗಾವಿಯ ಸುವರ್ಣಸೌಧದ ಮುಂದೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಮೂಲಕ 2A ಮೀಸಲಾತಿ ಹಕ್ಕನ್ನ ಕೇಳಲು ಹೋದಾಗ ಪೊಲೀಸರಿಂದ ಲಾಠಿ ಚಾರ್ಜ್ ಖಂಡಿಸಿ ರೋಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ ಪಂಚಮಸಾಲಿ ಸಮಾಜದವರು 2A ಮೀಸಲಾತಿ ಕೇಳಲು ಹೋದಾಗ ಬಡ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ವಿಷಯ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮುಖಂಡರು ಹರಿಹಾಯ್ದರು. ಪ್ರತಿಭಟನೆಯು ಶ್ರೀ ಸಿದ್ದಾರೂಢ ಮಠದಿಂದ ಸೋಡಿ ಕ್ರಾಸ್ ಚನ್ನಮ್ಮನ ವೃತ್ತ, ಮಲ್ಲನ ಬಾವಿ ವೃತ್ತ, ಪೋತರಾಜನ ಕಟ್ಟೆ ಮೂಲಕ ಪ್ರತಿಭಟನಾಕಾರರು ದಾರಿಯುದ್ದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಂತರದಲ್ಲಿ ತಹಸೀಲ್ದಾರ್ ಕಚೇರಿಯವರೆಗೂ ಬಂದು ತಹಸೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ 2A ಮೀಸಲಾತಿ ನೀಡುವಂತೆ ಆಗ್ರಹಿಸಿದ್ರು. ಇದೇ ಸಂದರ್ಭದಲ್ಲಿ ಗಜೇಂದ್ರಗಡ ಹಾಗೂ ರೋಣ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಅದೇ ರೀತಿ ರೋಣ ನಗರ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ರೋಣ ಘಟಕದ ಈ ಯುವ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಗದಗ ಜಿಲ್ಲೆಯ ಪಂಚಮಸಾಲಿ ಕಾರ್ಯಕಾರಿ ಸಮಿತಿ ಕಾರ್ಯದರ್ಶಿಗಳು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, NKS TV4 ನ್ಯೂಸ್, ರೋಣ. ಪಂಚಮಸಾಲಿ ಸಮಾಜದ ಮೇಲೆ ದೌರ್ಜನ್ಯ ರಾಜ್ಯ ಸರ್ಕಾರಕ್ಕೆ ಪಂಚಮಸಾಲಿ ಸಮಾಜದ ಮೇಲೆ ದೌರ್ಜನ್ಯ ರಾಜ್ಯ ಸರ್ಕಾರಕ್ಕೆ ಏನೇ ಬರಲಿ ನಮ್ಮ ಅನೇಕ ಸಹೋದರನ್ನ ಬಂಧುಗಳನ್ನ ಗಾಯಗೊಳಿಸಿ ಘಾಸಿಗೊಳಿಸಿ ಪ್ರಮುಖರನ್ನ ಬಂಧಿಸಿ ಅವನ್ನ ಪ್ರತಿಭಟನೆಯನ್ನ ವ್ಯವಸ್ಥಿತವಾಗಿ ಹತ್ತಿಕ್ಕಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನ ನಡೆಸಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ದಿನನಿತ್ಯ 7 ದಿನದ ಮಾಧ್ಯಮದಲ್ಲಿ ಕೂಡ ತಾವು ನೋಡ್ತಾ ಇದ್ದೇವೆ. ಕೇವಲ ಮೀಸಲಾತಿ ನಮ್ಮ ಮಕ್ಕಳಿಗೆ ನಮಗೆ ಅಂತಲ್ಲ, ಈ ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಯಾವ ರೀತಿ ಸಂವಿಧಾನದಲ್ಲಿ ಅವಕಾಶ ಇದೆಯೋ ನ್ಯಾಯಯುತವಾದಂಥ ಬೇಡಿಕೆಯನ್ನ ನಾವು ಸಮಾನವಾಗಿ ಕೇಂದ್ರವನ್ನು ಈ ರೀತಿ ಘೋಷಣೆ ಮಾಡ್ತೀವಿ ಅನ್ನೋದ್ರಾಗ ಯಾವ ರೀತಿಯ ದೇಶದ ಜನರ ರಕ್ಷಣೆ ಮಾಡ್ತೀವಿ, ಯಾವ ರೀತಿ ನ್ಯಾಯ ಕೊಡ್ತೀವಿ ಅಂತಕ್ಕಂಥದ್ದು ಪಟ್ಟಣದಲ್ಲಿ ಇಂದು ದಿನಾಂಕ 12-12-2024 ಗುರುವಾರದಂದು ರೋಣ ತಾಲೂಕು ಪಂಚಮಸಾಲಿ ಸಮಾಜ ಬಾಂಧವರು ಸೇರಿಕೊಂಡು ಸಾಂಕೇತಿಕ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸುತ್ತೇವೆ. ಅಂದು ಬೆಳಗಾವಿಯಲ್ಲಿ ರಾಜ್ಯದ ನಾನಾ ಭಾಗಗಳಿಂದ ಬಂದ ಸಾವಿರಾರು ಜನರ ಸಭೆ ಸೇರಿ ಅಹವಾಲು ಸಲ್ಲಿಸಲು ವಿನಂತಿಸಲಾಗಲು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಸೌಜನ್ಯಕ್ಕಾದರೂ ಮನವಿಯನ್ನು ಸ್ವೀಕರಿಸಲಿಲ್ಲ. ಮುಖ್ಯಮಂತ್ರಿಗಳು ನಮ್ಮ ಬಳಿ ಬರುವುದಿಲ್ಲ ಎಂಬುದನ್ನು ತಿಳಿದ ಸಂಘಟಕರು ವಿಧಾನಸೌಧ ಗೇಟ್ ಬಳಿ ಹೋಗಿ ಅವರು ಬರುವವರೆಗೂ ಕಾಯ್ದು ಮನವಿಯನ್ನು ಸಲ್ಲಿಸೋಣ ಅಂತ ನಿರ್ಧರಿಸಿ ವಿಧಾನಸೌಧದ ಕಡೆ ಹೋಗುತ್ತಿರುವಾಗ ಪೊಲೀಸ್ ಶಕ್ತಿಯನ್ನು ಬಳಸಿ ಅನಗತ್ಯ ಗೊಂದಲವನ್ನು ಸೃಷ್ಟಿಸಿ ಲಾಠಿ ಪ್ರಯೋಗ ಮಾಡುವ ಮೂಲಕ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಡಿದ್ದು ಅಕ್ಷಮ್ಯ ಅಪರಾಧ. ಇದನ್ನ ರಾಜ್ಯದ ಪ್ರತಿಯೊಬ್ಬರು ಖಂಡಿಸಲೇಬೇಕಾದದ್ದು. ಸಾಂವಿಧಾನಿಕ ಹಕ್ಕಿನ ಮೂಲಕ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೆಯುವ ಹೋರಾಟಗಳನ್ನ ನಿರಂಕುಶ ಮಾದರಿಯಲ್ಲಿ ದಮನ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಹೇಳಿ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸುವಂತೆ ಮಾನ್ಯ ರಾಜ್ಯಪಾಲರು ಸೂಕ್ತ ಸೂಚನೆ ನೀಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಮತ್ತು ಆ ದಿನ ಸಮಾಜದ ಬಹಳಷ್ಟು ಜನರ ಮೇಲೆ ಪೊಲೀಸ್ ದಾವೆ ದಾಖಲಿಸಿದ್ದು ಕೂಡಲೇ ಸರ್ಕಾರ ಹಿಂಪಡೆಯಬೇಕು ಎಂದು ಆ ಮೂಲಕ ಸಮಾಜದ ನ್ಯಾಯಯುತ ಬೇಡಿಕೆಯಾದ 2A ಮೀಸಲಾತಿಯನ್ನ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ವಂದನೆಗಳೊಂದಿಗೆ ಗೌರವಾನ್ವಿತ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ. ಈಗ ಮೊನ್ನೆ ದಿನ ನಡೆದಂತ ಘಟನೆಯಿಂದ ತಾವುಗಳೆಲ್ಲ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಪಂಚಮಸಾಲಿ ಸಂಘ ಇವುಗಳು ಏನು ಜನ ಸೇರಿಕೊಂಡು ತಮ್ಮ ಹಕ್ಕೊತ್ತಾಯಗಳನ್ನ ಮಾನ್ಯ ರಾಜ್ಯಪಾಲರಿಗೆ ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದೀರಿ. ಹಾಗೂ ಈ ಹಿಂದೆ ತಾವು ಯಾವ ಹಕ್ಕೊತ್ತಾಯಕ್ಕಾಗಿ ಅಥವಾ ತಾವು ಮೀಸಲಾತಿಯನ್ನು ಕೇಳೋಕ್ಕೋಸ್ಕರ ತಾವು ಪ್ರತಿಭಟನೆ ಶಾಂತಿಯುತವಾಗಿ ಮಾಡಿದ್ರಿ. ಆ ವಿಚಾರವಾಗಿ ಅಲ್ಲೊಂದು ಕೆಲವೊಂದು ಘಟನೆ ನಡೆದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅದು ಸರಿಯಲ್ಲ ಅನ್ನೋದು ತಮ್ಮ ಅಹವಾಲಾಗಿರುತ್ತೆ. ಅದನ್ನ ಮಾನ್ಯ ರಾಜ್ಯಪಾಲರಿಗೆ ಗಮನಿಸಿದ್ದು ತಮ್ಮ ಮೀಸಲಾತಿಯನ್ನ ಜಾರಿಗೊಳಿಸೋಕ್ಕೋಸ್ಕರ ಏನು ತಮ್ಮ ಹೋರಾಟ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ತಾವುಗಳು ಇವತ್ತಿನ ದಿನ ಏನು ನಮ್ಗೆ ಮನವಿ ಕೊಡ್ತಾ ಇದ್ದೀರಾ, ನಮ್ಮ ಮುಖಾಂತರ ನಮ್ಮನ್ನ ರಾಜ್ಯಪಾಲರವರಿಗೆ ಕಳ್ಸಿಕೊಡ್ಲಿಕ್ಕೆ ನಾವು
ಘೋಷಿತ ಏನು ಮಾರ್ಗದಲ್ಲಿ ಅಂದ್ರೆ ನಮ್ಮ ಮೂಲಕ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಅಂತ ರಾಜ್ಯಪಾಲರವರಿಗೆ ಈ ನಮ್ಮ ಮನವಿಯನ್ನ ನಮ್ಮ ರೋಣ ಹಾಗೂ ಗದಗಗಳ ತಾಲೂಕಿನ ಪಂಚಾಯತ್ ವರ್ಗದ ಕಡೆಯಿಂದ ಏನು ಮನವಿ ಇದೆ ಅದು ರಾಜ್ಯದಿಂದ ಎಲ್ಲ ಕಡೆ ಮಾಡ್ತಿದ್ದಾರೆ. ಅವರ ಕಟ್ಟಿ ಮಾಡಕೊಂಡು ಆ ಇಂಜೆಕ್ಷನ್ ಕಟ್ಟಿ ಬಂದಂತೆ ರಾತ್ರಿ ಬಂದು ಹೋಗಿದ್ದಾರೆ. ಕಣ್ಣ ಮನೆಯಲ್ಲಿ ಮನೆಯೊಳಗಿನ ಕಣ್ಣ ಎದ್ದು ಹೊರಬರ್ತಾರ ಅವರಿಂದ ಮನೆಯವರ ಮನೆ ಗುರಿ ಹೆಚ್ಚಾಗುತ್ತೆ. ಒಂದು ಸಾವು ಮನೆಗೆ ಹೀಗಾಗಿ ನೂರಾರು ಹೆಣ್ಣಿತ್ತು ಯಾವ ಕಾರಣಕ್ಕೂ ಒಂದು ಕಟ್ಟಿ ಬಿಟ್ಬಿಟ್ಟು ಇಲ್ಲಿ ಕಟ್ಟಿ ಬಿಟ್ಬಿಟ್ಟು ಕಟ್ಟಿಗಳು ಯಾರನ್ನು ಅದೇನು ಕನ್ನಡ ಮಾಡ್ತೀವಿ ಕನ್ನಡ ನಿಲ್ಲಿಸ್ತು ಕಟ್ಟಿಗಳು ಸರಿಯಾದ ವಿಷಯಗಳನ್ನು ಹೊರಗೆ ಮುಟ್ಟಿಸ್ಲಿಲ್ಲ. ಅಲ್ಲೊಂದು ವಿಷಯ ಹೇಳಿದ್ರು, ಇದು ಸ್ವಾಮೀಜಿಗಳೊಂದು ವಿಷಯ ಹೇಳಿದ್ರು, ಹೊರಗಿರ್ತಕ್ಕಂಥ ವತಿಯಿಂದ ನಡೆದಂತ ಸಭೆಯನ್ನ ಅಹಿತಕರ ಘಟನೆ ನಡೆಯಿತು. ಪೊಲೀಸರ ಲಾಠಿ ಚಾರ್ಜ್ ಮೂಲಕ ಇಡೀ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಏನು ಮಾನ್ಯ ಸಿದ್ದರಾಮಯ್ಯನವರು ಅವ್ರ ನೇತೃತ್ವ ಸರ್ಕಾರ ಮಾಡಿತು. ಅದನ್ನ ಖಂಡಿಸಿ ಈ ದಿನ ಸಮಾಜ ಬಾಂಧವರು ಶಾಂತಿಯುತ ಪ್ರತಿಭಟನೆಯನ್ನ ಮಾಡುವ ಮೂಲಕ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಗೌರವಾನ್ವಿತ ತಹಸೀಲ್ದಾರ್ ಮೂಲಕ ಮನವಿಯನ್ನ ಕೊಡುವುದಾಗಿ ನಿರ್ಧರಿಸಿ ಮನವಿಯನ್ನ ಮಾಡಿದೆ. ಸನ್ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರವರಿಗೆ ಗೌರವಾನ್ವಿತ ತಹಸೀಲ್ದಾರ್ ರೋಣಿಯವರ ಮೂಲಕ ಸನ್ಮಾನ್ಯರೇ ಮೀಸಲಾತಿಗಾಗಿ ದಿನಾಂಕ 10/12/2024 ಬೆಳಗಾವಿಯಲ್ಲಿ ನಡೆದ ಬೆಳಗಾವಿ ಚಲೋ ಸಂದರ್ಭದಲ್ಲಿ ಪಂಚಮಸಾಲಿ ಸಮಾಜ ಬಾಂಧವರ ಮೇಲೆ ಪೊಲೀಸರಿಂದ ಲಾಠಿ ಪ್ರಯೋಗ ಮಾಡಿ ಹೋರಾಟ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ ರಾಜ್ಯ ಸರ್ಕಾರದ ವಿರುದ್ಧ ಮಾಡುವ ತಮ್ಮ ನಾವು ಅವರಿಗೆ ನಮ್ಮ ಅನಿಸಿಕೆಗಳನ್ನ ತಿಳಿಸಿ ಮನವಿಯನ್ನ ನೀಡ್ತಾ ಇದ್ದೇವೆ. ಆದ್ದರಿಂದ ಎಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಈ ಒಂದು ಭ್ರಷ್ಟ ಸರ್ಕಾರಕ್ಕೆ ದಿಟ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ನಾವಿವತ್ತು ಕೊಡ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಪಂಚಮಸಾಲಿ ಶಾಂತಿಯುತ ಹೋರಾಟಕ್ಕೆ ಒಂದು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಒಂದು ಪ್ರತಿಕಾರವನ್ನ ಬೀಸುವುದಕ್ಕಾಗಿನ ನಾವಿವತ್ತ ಈ ಮನವಿಯನ್ನ ತಹಶೀಲ್ದಾರ್ ಮುಖಾಂತರ ಸರ್ಕಾರದ ಎಚ್ಚರಿಕೆಗೆ ಹೊರಗೆ ಬಂದೇವೆ. ಅದಕ್ಕೆ ಚೆನ್ನಮ್ಮನ ವಂಶಸ್ಥರಾಗಿರ್ತಕ್ಕಂಥವ್ರು ನಾವು ಶಾಂತಿ ದೂತರಾಗಿ ಹೋರಾಟವನ್ನ ಮಾಡಿ ಶಾಂತ ರೀತಿಯಿಂದಾಗಿ